की आजाद हिंद ಕೋಮಿನಾರ್. ಪ್ರೀತಿಯ ಮುದ್ದಿನ ಮಕ್ಕಳೇ, ದೃಶ್ಯ ಮಾಧ್ಯಮ ಮಿತ್ರರೇ, ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಈ ದಿನ ನಾವು ನಮ್ಮ ಶಿಕ್ಷಣ ಸಂಯೋಜಕರ ಉಪಸ್ಥಿತಿಯಲ್ಲಿ ನಾವೀಗಾಗಲೇ ಕೆಂಪೇಗೌಡರ ಒಂದು ಜಯಂತಿಯನ್ನ ಆಚರಣೆ ಮಾಡಿದ್ದೇವೆ. ಅದೇ ದಿನ ನಾವು ನಮ್ಮ ಶಾಲೆಯಲ್ಲಿ ಒಬ್ಬ ದಕ್ಷ, ಪ್ರಾಮಾಣಿಕ, ಸರಳ ಸಜ್ಜನಿಕೆಯ ಹೆಸರಾಗಿರ್ತಕ್ಕಂಥ ಗೌರವಾನ್ವಿತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ, ಅದರಲ್ಲೂ ಕೂಡ ಮಕ್ಕಳ ಮೆಚ್ಚಿನ, ಶಿಕ್ಷಕ ವೃಂದ ಮೆಚ್ಚಿದ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಲ್ಲೊಬ್ಬರಾಗಿರ್ತಕ್ಕಂಥ ಡೈನಾಮಿಕ್ ಅಧಿಕಾರಿ ರಾಮಚಂದ್ರ ಪ್ರಸಾದ್ ಅವರು ಇನ್ನೇನು 24 ಗಂಟೆಯಲ್ಲಿ ಇಲಾಖೆಯಿಂದ ನಿವೃತ್ತಿ ಆಗ್ತಿದ್ದಾರೆ. ಅವರು ಇಲಾಖೆಯಿಂದ ನಿವೃತ್ತಿ ಆಗ್ತಿರ್ಬೋದು, ಆದರೆ ನಮ್ಮಗಳ ಮನಸ್ಸಿನಿಂದ ಅವರು ನಿವೃತ್ತಿ ಆಗ್ತಿಲ್ಲ. ಅವರು ಸದಾ ನಮ್ಮೊಂದಿಗೆ, ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳೇ, ಎಲ್ರಿಗೂ ಆತ್ಮ ಇದೆ, ಆತ್ಮ ಇದೆ ಅಂತ ಹೇಳ್ತಾರೆ. ಆತ್ಮ ಎಲ್ಲಿದೆಯೋ ಯಾರಿಗೂ ಗೊತ್ತಿಲ್ಲ. ಆತ್ಮವನ್ನ ನಾವು ನೋಡಿಲ್ಲ, ಆದ್ರೆ ಪರಮಾತ್ಮ ಇದ್ದಾರೆ ಅಂತ ಹೇಳ್ತಾರೆ. ನಾವು ಪರಮಾತ್ಮನನ್ನ ಒಂದು ವಿಗ್ರಹದ ಮುಖಾಂತರವಾಗಿ ನಾವು ನೋಡ್ತೇವೆ. ಆದರೆ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಾ ಶಿಕ್ಷಕರಿಗೂ ಒಬ್ಬ ಪರಮಾತ್ಮ ಇದ್ದಾರೆ. ಅವರೇ ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಿದ್ರೆ ತಪ್ಪಿಲ್ಲ. ನಾನು ಇದನ್ನ ನನ್ನ ಅಂತರಾಳದಿಂದ ಹೇಳ್ತಿಲ್ಲ. ಅವರು ಮಾಡಿರ್ತಕ್ಕಂಥ ಒಂದು ಕೆಲಸಗಳ ಮುಖಾಂತರವಾಗಿ ನಾನು ಹೇಳ್ತಿದ್ದೇನೆ. 2-3 ಉದಾಹರಣೆಗಳನ್ನು ಅವರ ಬಗ್ಗೆ ಹೇಳಬೇಕಾದ್ರೆ ಒಂದು ದಿನಗಟ್ಟಲೆ ಬೇಕು. ಮೊದಲನೇದಾಗಿ ನಾವು ಯಾಕೆ ಇವತ್ತು ಆ ಪದಗಳನ್ನ ಬಳಸಬೇಕಾಗತ್ತೆ ಅಂತಂದ್ರೆ, ಅವರ ಮೇಲೆ ಅನೇಕ ರಾಜಕೀಯ ಒತ್ತಡಗಳಿದೆ. ಮುಳಬಾಲ್ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹುದ್ದೆ ಸುಖದ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ. ಇಲ್ಲಿ 19 ಸಂಘಗಳಿದೆ. 19 ಸಂಘಗಳಿದೆ. 19 ಸಂಘಗಳ ಪ್ರತಿನಿಧಿಗಳಿಗೆ ಒತ್ತಡ ಹಾಕ್ತಾರೆ, ರಾಜಕೀಯ ಒತ್ತಡ ಹಾಕ್ತಾರೆ, ಶಿಕ್ಷಕರ ಒತ್ತಡ ಹಾಕ್ತಾರೆ, ಕಚೇರಿಯ ಒತ್ತಡ, ಸಾರ್ವಜನಿಕರ ಒತ್ತಡ. ಇಷ್ಟೆಲ್ಲ ಒತ್ತಡಗಳಿದ್ರೂ ಕೂಡ ಸರ್ ಅವರ ಅವಧಿಯಲ್ಲಿ ಯಾರು ಹೊಟ್ಟೆ ಮೇಲೆ ಹೊಡೆದಿಲ್ಲ. ಸರ್ ಮನಸ್ಸು ಮಾಡಿದ್ರೆ ಸುಮಾರು 8ರಿಂದ 10 ಶಿಕ್ಷಕರ ಹೊಟ್ಟೆ ಮೇಲೆ ಹೊಡೆಯಬಹುದಾಗಿತ್ತು. ಒಂದು ಹೆಬ್ಬಣೆ ಹತ್ರ ಕೊತ್ತೂರು ಆಗಿರ್ಬೋದು, ಮಲ್ನಾಯಕನಹಳ್ಳಿ ಆಗಿರ್ಬೋದು, ಗುಂಕಲ್ ಆಗಿರ್ಬೋದು, ಅಗರ ಆಗಿರ್ಬೋದು, ಇನ್ನು ಬೇರೆ ಬೇರೆ ಶಾಲೆಗಳು, ದೊಡ್ಡ ದೊಡ್ಡ ಸಮಸ್ಯೆಗಳು ಯಾರ ಕೈಲೂ ಕೂಡ ಬಗೆಹರಿಸೋದಕ್ಕೆ
ಆಗದೆ ಇರತಕ್ಕಂಥ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ತನ್ನದಾದಂತ ರೀತಿಯಲ್ಲಿ ಸ್ಥಳೀಯವಾಗಿ ಅದನ್ನ ಸಾಲ್ವ್ ಮಾಡಿ ಅವರ ಹೊಟ್ಟೆ ಮೇಲೆ ಹೊಡಿಲಿಲ್ಲ. ಅದೆಲ್ಲವನ್ನು ಕೂಡ ಆ ಕೀರ್ತಿ ನಮ್ಮ ಸಾರ್ ಅವರಿಗೆ ಸಲ್ಲುತ್ತೆ. ಸಾರ ಗೊತ್ತಿದೆ, ಅವರೇನಾದರೂ ರಾಜಕೀಯ ಒತ್ತಡಗಳಿಗೆ ಮಣಿದಿದ್ರೆ ಸುಮಾರು 8 ಕುಟುಂಬಗಳು ಬೀದಿಗೆ ಬರ್ತಿದ್ವು. ಸುಮಾರು 8 ರಿಂದ 10 ಕುಟುಂಬಗಳು ರಾಜಕೀಯ ಒತ್ತಡಕ್ಕೆ ಮಣದಿದ್ರೆ, ಬೇರೆ ಸಂಘ ಸಂಸ್ಥೆಗಳ ಒತ್ತಡಕ್ಕೆ ಮಣಗಿದ್ದಿದ್ರೆ, ಸಾರ್ವಜನಿಕರ ಒತ್ತಡಕ್ಕೆ ಮಣದಿದ್ರೆ ಸುಮಾರು ಒಂದು 8 ರಿಂದ 10 ಕುಟುಂಬಗಳು ಬೀದಿ ಪಾಲಾಗ್ತಿದ್ವು. ಅವರ ಒಂದು ಚಾಣಕ್ಷತನದಿಂದ ಅವರ ಹಂತದಲ್ಲೇ, ಶಾಲಾ ಹಂತದಲ್ಲಿ ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾರೆ. ಅದರ ಕೀರ್ತಿ ನಮ್ಮ ಸಾರ್ ಅವರಿಗೆ ಸಲ್ಲುತ್ತೆ. ಇವತ್ತು ನಾನು ಯಾಕೆ ನಮ್ಮ ಸಾರ್ ಅವ್ರನ್ನ ಇಲಾಖೆ ಅಭಿನಂದಿಸೋದಕ್ಕಿಂತ ಮೊದಲೇ, ಬೀಳ್ಕೊಡುಗೆ ಸಮಾರಂಭ ಮಾಡೋದಕ್ಕೆ ಮೊದಲೇ ನಾವು ಶಾಲೆ ಕರೆದಿದ್ದೀವಿ ಅಂತಂದ್ರೆ, ಇವೆಲ್ಲವನ್ನು ಕೂಡ ನಮ್ಮ ಮಾಧ್ಯಮ ಮಿತ್ರರಿಗೆ, ನಮ್ಮ ಸಿಬ್ಬಂದಿ ವರ್ಗದವರಿಗೆ, ಮಕ್ಕಳಿಗೆ, ಸಮಾಜಕ್ಕೆ ಈ ಸುದ್ದಿ ಹೋಗ್ಬೇಕಾಗತ್ತೆ, ಈ ಮಾಹಿತಿ ಹೋಗ್ಬೇಕಾಗತ್ತೆ. ಹಾಗೆಯೇ ಯಾರು ಯಾರನ್ನು ಶಿಕ್ಷೆ ಕೊಡೋದಕ್ಕಾಗೋದಿಲ್ಲ. ಶಿಕ್ಷೆ ಕೊಡುವುದು ನಮ್ಮ ಹಕ್ಕಲ್ಲ, ಶಿಕ್ಷಿಸುವುದು ನಮ್ಮ ಹಕ್ಕಲ್ಲ. ಸರ್ ಅವರ ಅವಧಿಯಲ್ಲಿ ಅನೇಕ ಸಮಸ್ಯೆಗಳು ಸರಿ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ಹಾಗಾಗಿ ಪ್ರೀತಿಯ ಮಕ್ಕಳೇ, ಇವತ್ತು ಇಂಥ ದಕ್ಷ, ಪ್ರಾಮಾಣಿಕ, ಎಲ್ಲರೂ ಮೆಚ್ಚಿರುವಂತ ನಮ್ಮ ಆತ್ಮೀಯರು, ನಮ್ಮ ಹಿರಿಯ ಸಹೋದರರು ಆಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರಪ್ಪ ಸಾರ್ ಮತ್ತು ಅವರ ದಂಪತಿಗಳನ್ನ ನಾವು ಶಾಲೆಗೆ ಬರಮಾಡ್ಕೊಂಡಿದ್ದೀವಿ. ಅವರನ್ನ ನಮ್ಮ ಶಾಲಾ ವೃಂದದಲ್ಲಿ ಆತ್ಮೀಯವಾಗಿ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವರೊಂದಿಗೆ ಮತ್ತೊಬ್ಬ ಪ್ರಾಮಾಣಿಕ, ದಕ್ಷ ಕೆಲಸಗಾರ ಆಗಿರ್ತಕ್ಕಂಥ ಶ್ರೀಯುತ ಕುಮಾರ್ ಸಾರ್ ಅವರು ನಮ್ಮ ಕಚೇರಿಯ ಪಕ್ಕದ ಒಂದು ಕಾಲೇಜಿಗೆ ವರ್ಗಾವಣೆ ಆಗಿದ್ದಾರೆ. ಅವರು ಕೂಡ ನಾವು ಇದನ್ನ ಅಭಿನಂದಿಸುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇಷ್ಟೇ ಅಲ್ಲದೆ ಇವುಗಳಿಗಿಂತ ಮುಖ್ಯವಾಗಿ ಸುಮಾರು ನಂದು 39 ವರ್ಷ ಸೇವಾ ಅವಧಿ ಸರ್. ನಂದು 39 ವರ್ಷ, 39 ವರ್ಷಗಳ ಸೇವಾ ಅವಧಿಯಲ್ಲಿ ಶಾಲೆ ಪ್ರಾರಂಭ ಆಗುವುದಕ್ಕಿಂತ ಮೊದಲೇ ಶಾಲೆಗಳಿಗೆ ಪಠ್ಯ ಪುಸ್ತಕ ಸರಬರಾಜಾಗಿರ್ತಕ್ಕಂಥದ್ದು ನಮ್ಮ ಸಾಹೇಬರ ಅವಧಿಯಲ್ಲೇ. ಅದರ ಕೀರ್ತಿ ನಮ್ಮ ಸಾಹೇಬರಿಗೂ ಮತ್ತು ಪಠ್ಯ ಪುಸ್ತಕಗಳ ನೋಡಲ್ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ ಸತೀಶ್ ಸಾರ್ ಅವರಿಗೆ ಸಲ್ಲುತ್ತೆ. ಹಾಗೆಯೇ ಪ್ರತಿ ವರ್ಷ ಕೂಡ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೂ ಶಾಲೆಗಳಿಗೆ ಸಮವಸ್ತ್ರ ಸರಬರಾಜು ಆಗ್ತಿರ್ಲಿಲ್ಲ. ಅನೇಕ ಸಾರಿ ಅನೇಕ ರೀತಿಯಲ್ಲಿ ನಾನೇ ವೈಯಕ್ತಿಕವಾಗಿ ಮಾತಾಡಿದ್ದೇನೆ, ಸಾರ್ವಜನಿಕವಾಗಿ ಕೂಡ ಮಾತಾಡಿದ್ದೇನೆ. 3 ತಿಂಗಳಾಗಿದೆ, ಯಾಕೆ ನೀವು ಸಮವಸ್ತ್ರ ಶಾಲೆಗಳಿಗೆ ಸರಬರಾಜು ಮಾಡಿಲ್ಲ, ಗೋಡನಲ್ಲಿ ಕೊಳಿತಾ ಇದೆಯಲ್ಲ ಅಂತ ನಾನೇ ಗಲಾಟೆ ಮಾಡಿದ್ದೇನೆ. ಆದ್ರೆ ನಮ್ಮ ಸಾಹೇಬರ ಅವಧಿಯಲ್ಲಿ ನಮ್ಮ ಕ್ರಿಯಾಶೀಲ ಶಿಕ್ಷಣ ಸಂಯೋಜಕ ಆಗಿರತಕ್ಕಂತ ಸಹೋದರಿ ವೀಣಾ ಮೇಡಮ್ ಅವರು 24 ಗಂಟೆಗಳಲ್ಲಿ ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ಶಾಲೆಗಳಿಗೆ ಸಮವಸ್ತ್ರಗಳನ್ನ ತಲುಪುವಂತ ಒಂದು ಕೆಲಸವನ್ನ ಮಾಡ್ತಾರೆ. 24 ಗಂಟೆ ಕಚೇರಿಗೆ ಸಮವಸ್ತ್ರಗಳ ಸರಬರಾಜಾದ 24 ಗಂಟೆಗಳಲ್ಲಿ
ಇಡೀ ಮುಳಬಾಲ್ ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಕೂಡ ಸಮವಸ್ತ್ರ ಇರುತ್ತೆ. ಅದರ ಕೀರ್ತಿ ಕೂಡ ನಮ್ಮ ಬಿ.ಒ ಸಾಹೇಬರಿಗೆ ಸಲ್ಲುತ್ತೆ. ಇವತ್ತು ನಮಗೆ ಹೃದಯ ಮತ್ತು ಮನಸ್ಸು ಎರಡು ಭಾರ. ಇಂಥ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನು ನಾವು ಬೀಳ್ಕೊಡ್ಬೇಕಲ್ಲ ಅಂತಕ್ಕಂಥ ಒಂದು ಭಾರವಾದ ಮನಸ್ಸಿನಿಂದ ನಾವು ಈ ದಿನ ನಾವು ಬೀಳ್ಕೊಡ್ಬೇಕಾಗುತ್ತೆ. ಇದು ಸರ್ಕಾರದ ಒಂದು ನಿಯಮ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲರಿಗೂ ಒಂದು ಸುತ್ತ ನನ್ನ ಅಂತರಾಳದ 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ಒಂದು ಸುತ್ತ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.